ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯದ ಪ್ರಕರಣದ ಹಿನ್ನೆಲೆಯಲ್ಲಿ ಈ ಆರೋಪದ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ. ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ವಿರುದ್ಧ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಅನಂತಪುರ ಜಿಲ್ಲೆ ರಾಯದುರ್ಗ ಠಾಣೆಯಲ್ಲಿ ಈ ಸಂಬಂಧ ಯುವತಿ ದೂರನ್ನ ದಾಖಲಿಸಿದ್ದಾಳೆ. ಕನ್ನಡದ ಹಲವು ಹಾಡುಗಳಿಗೆ ನೃತ್ಯ ಸಂಯೋಜನೆಯನ್ನ ಮಾಡಿದ್ದಾರೆ ಜಾನಿ ಮಾಸ್ಟರ್. 21 ವರ್ಷದ ಯುವತಿಯಿಂದ ಇದೀಗ ಲೈಂಗಿಕ ಕಿರುಕುಳದ ಆರೋಪವನ್ನ ಅವರ ವಿರುದ್ಧ ಹೊರಿಸಲಾಗಿದೆ. ಚೆನ್ನೈ, ಮುಂಬೈ ಸೇರಿ ಹಲವೆಡೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರಿನಲ್ಲಿ ಆಕೆ ಉಲ್ಲೇಖವನ್ನ ಮಾಡಿದ್ದಾಳೆ. ಈ ಸಂಬಂಧ ಅನಂತಪುರ ಜಿಲ್ಲೆ ರಾಯದುರ್ಗ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಖ್ಯಾತ ನೃತ್ಯ ನಿರ್ದೇಶಕ ಕನ್ನಡ, ತೆಲುಗು, ತಮಿಳು ಹೀಗೆ ಹಲವಾರು ಭಾಷೆಗಳಲ್ಲಿ ನೃತ್ಯ ಸಂಯೋಜನೆಯನ್ನ ಮಾಡಿರುವಂತಹ ನೃತ್ಯ ನಿರ್ದೇಶಕನ ವಿರುದ್ಧ ಇದೀಗ ಲೈಂಗಿಕ ದೌರ್ಜನ್ಯದ ಪ್ರಕರಣವೊಂದು ದಾಖಲಾಗಿದೆ. ಈ ಸಂಬಂಧ 21 ವರ್ಷದ ಯುವತಿ ನನಗೆ ಚೆನ್ನೈ, ಮುಂಬೈ ಸೇರಿದಂತೆ ಹಲವೆಡೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧನುರಿಂದ. ಧನು, ಎಫ್ಐಆರ್ನಲ್ಲಿ ಏನಂತ ದಾಖಲಾಗಿದೆ, ಯಾವಾಗ ಏನು ಅಂತ ಬಗ್ಗೆ ಆ ಯುವತಿ ಏನು ಉಲ್ಲೇಖ ಮಾಡಿದ್ದಾಳೆ? ಎಸ್ ದಿವ್ಯಾ, ಈಗಾಗಲೇ ಏನಂದ್ರೆ ಕೇರಳ ಏನೋ ಒಂದು ಮಲಯಾಳಂ ಚಿತ್ರರಂಗದಲ್ಲಿ ಒಂದು ಹೇಮಾ ವರದಿ ಏನು ರಚನೆ ಆಯಿತು. ಅದಾದ ಮೇಲೆ ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಪ್ರಕರಣಗಳು ಆಚೆ ಬಂದಿರತಕ್ಕಂಥದ್ದು. ಚಿತ್ರರಂಗದಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಶೋಷಣೆಗಳು ಒಂದೊಂದಾಗಿ ಆಚೆ ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಕನ್ನಡ ಚಿತ್ರರಂಗದಲ್ಲೂ ಇವತ್ತು ಫಿಲಂ ಚೇಂಬರ್ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲೂ ಕೂಡ ಹೇಮಾ ರೀತಿಯ ಒಂದು ಮಾದರಿಯ ಒಂದು ವರದಿಯನ್ನು ರಚನೆ ಮಾಡಬೇಕು ಅನ್ನೋದು ಒಂದಿಷ್ಟು ಒತ್ತಾಯಗಳು ಮತ್ತು ಇವತ್ತು ಮಹಿಳಾ ಆಯೋಗದ ಒಂದು ನೇತೃತ್ವದಲ್ಲಿ ಸಭೆ ನಡೆದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಇವತ್ತು ಒಂದು ಮಹಿಳೆ ಏನು 21 ವರ್ಷದ ಯುವತಿ ಏನೈತಿ, ಈಗ ಇವತ್ತು ಅವರು ಒಂದು ಕಂಪ್ಲೇಂಟನ್ನು ಮಾಡಿರ್ತಕ್ಕಂಥದ್ದು. ಏನು ಕನ್ನಡ ಮತ್ತು ತೆಲುಗು, ತಮಿಳು ಸಿನಿಮಾದಲ್ಲಿ ಖ್ಯಾತ ನೃತ್ಯ ನಿರ್ದೇಶಕರಾದಂಥ ಜಾನಿ ಮಾಸ್ಟರ್ ಏನಿದ್ರು ಅವರ ಮೇಲೆ ಈಗ ಒಂದು ಎಫ್ಐಆರ್ ಅನ್ನ ದಾಖಲೆ ಮಾಡಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ರಾಯದುರ್ಗ ಪೊಲೀಸ್ ಠಾಣೆಯಲ್ಲಿ ಇದೊಂದು ಎಫ್ಐಆರ್ ಅನ್ನ ದಾಖಲು ಮಾಡಿ ತಮಗೆ ಆದಂತಹ ಒಂದು ಸಮಸ್ಯೆಗಳನ್ನು ಈ ದೂರಿನಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಸದ್ಯ ಏನಂದರೆ ಅವರು ಹೊರಾಂಗಣ ಚಿತ್ರೀಕರಣ ಏನು ಸಂದರ್ಭದಲ್ಲಿ ಅವರಿಗೆ ದೈಹಿಕ ಹಲ್ಲೆ ಮತ್ತು ಜೊತೆಗೆ ಲೈಂಗಿಕ ಕಿರುಕುಳವನ್ನು ನೀಡಲಾಯಿತು ಅನ್ನೋ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಮುಂಬೈ ಮತ್ತು ಚೆನ್ನೈ ಮತ್ತು ಹೈದರಾಬಾದ್, ಆಂಧ್ರ ಸಾಕಷ್ಟು ಕಡೆಗಳಲ್ಲಿ ಅವರ ಶೂಟಿಂಗನ್ನು ನಡೀತಾ ಇದೆ. ಏನಂದರೆ ಅವರು ಮುಖ್ಯವಾಗಿ ಅವರು ಕೂಡ ಚಿತ್ರರಂಗದಲ್ಲೇ ನೃತ್ಯ ಸಂಯೋಜಕಿ ಆಗಿರ್ತಕ್ಕಂಥ ಯುವತಿ. ಆ ಒಂದು ನೃತ್ಯ ಸಂಯೋಜನೆ ಟೈಮಲ್ಲಿ ಆ ಒಂದು ಸಿನಿಮಾದ ಕೆಲಸದ ಸಂದರ್ಭದಲ್ಲಿ ಮುಂಬೈ ಮತ್ತು ಆಂಧ್ರ ಮತ್ತು ಚೆನ್ನೈ ಈ ಒಂದು ಭಾಗದಲ್ಲಿ ಅವರಿಗೆ ಹೊರಾಂಗಣ ಚಿತ್ರೀಕರಣ ಏನು ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಒಂದು ಲೈಂಗಿಕ ಶೋಷಣೆಯನ್ನು ಮಾಡಿದರು, ದೈಹಿಕ ಹಲ್ಲೆಯನ್ನು ಮಾಡಿದರು ಅಂತ ಒಂದು ಉಲ್ಲೇಖ ಮಾಡಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಆಂಧ್ರದ ಅನಂತಪುರ ಜಿಲ್ಲೆ ಏನು ರಾಯದುರ್ಗ ಏನು ಊರಿತ್ತು, ಅಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಅವರ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಧನು, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಂದಿನ ಹಂತಗಳಲ್ಲಿ ಇದನ್ನು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ, ಆಕೆಯ ದೂರಿನ ಆಧಾರದ ಮೇಲೆ ಅನ್ನೋದನ್ನ ಕಾದು ನೋಡಬೇಕು. ಚಿತ್ರರಂಗದಲ್ಲೇ ಇರ್ತಕ್ಕಂತಹ ಯುವತಿಯಿಂದಲೇ ಈ ದೂರು ಬಂದಿರೋದು. ನಾನು ಕೂಡ ನೃತ್ಯ ಸಂಯೋಜಕಿ, ಆದರೆ ಚೆನ್ನೈ ಮತ್ತು ಮುಂಬೈನಲ್ಲಿ ನಾನು ಸಿನಿಮಾದಲ್ಲಿ ತೊಡಗಿಕೊಂಡಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದು ಆ ಯುವತಿಯ ಆರೋಪ ಆಗಿದೆ.